ಹಾಯ್ ಎಲ್ಲರಿಗೂ, ಇದು ನನ್ನ ಫಸ್ಟ್ ವಿಡಿಯೋ. ತುಂಬ ನರ್ವಸ್ ಆಗ್ತಿದೆ. ನನ್ನ ಬಗ್ಗೆ ಶಾರ್ಟಾಗಿ ಹೇಳಬೇಕು ಅಂತಂದರೆ, ನಾನು ಡಾಕ್ಟರ್ ಆರ್ತಿ, ವರ್ಕಿಂಗ್ ಇನ್ ಕಾರ್ಪೊರೇಟ್ ಹಾಸ್ಪಿಟಲ್. ತುಂಬ ದಿನದಿಂದ ಅನ್ಕೋತಿದ್ದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ವಿಡಿಯೋ ಮಾಡೋಣ, ವ್ಲಾಗ್ಸ್ ಮಾಡೋಣ ಅಂತ. ಧೈರ್ಯ ಸಾಕಾಗ್ತಾ ಇರಲಿಲ್ಲ. ಇವಾಗಲೂ ತುಂಬ ಭಯ ಆಗ್ತಿದೆ. ಏನಾದರೂ ತಪ್ಪಾದರೆ ಕ್ಷಮಿಸಿ. ತುಂಬ ದಿನದಿಂದ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅನ್ಕೋತಾನೆ ಇದ್ದೀನಿ, ಆಗ್ತಾ ಇರಲಿಲ್ಲ. ನನ್ನ ತಂಗಿರಿದ್ದಾರೆ ಇಬ್ಬರು, ಅವ್ರು ನನ್ನ ತಲೆ ತಿಂದು ವಿಡಿಯೋ ಮಾಡಿಸ್ತಾ ಇರೋದು. ಸೊ ಹೇಗೆ ಬರುತ್ತೆ ಗೊತ್ತಿಲ್ಲ, ಅಷ್ಟೊಂದು ಧೈರ್ಯ ಇಲ್ಲ. ಏನಾದರೂ ತಪ್ಪಾದರೆ ಕ್ಷಮಿಸಿ ಅಂತ ಕೇಳ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಫಸ್ಟ್ ಅಂದ್ಕೊಂಡಿದ್ದು ಭಗವದ್ಗೀತೆಯಿಂದ ಒಂದೊಂದೇ ಅಧ್ಯಾಯ ತೊಗೊಂಡು ಅದರಿಂದ ಒಂದೊಂದು ಶ್ಲೋಕಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಅಂತ. ಬಟ್ ಆಮೇಲೆ ಅಂದ್ಕೊಂಡೆ ಇಲ್ಲ, ಮಹಾಭಾರತದ ಕಥೆ ಹೇಳಿಬಿಟ್ಟು ಆಮೇಲೆ ಭಗವದ್ಗೀತೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮಹಾಭಾರತದ ಕಥೆಯಲ್ಲಿ ಬರೋ ಪಾತ್ರಗಳನ್ನ ಇವತ್ತು ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಮಹಾಭಾರತದ ವಂಶವೃಕ್ಷ ಹೇಳಿಬಿಟ್ಟು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಹಾಭಾರತದ ವಂಶವೃಕ್ಷ, ಹಾಗೆ ಅದರಲ್ಲಿ ಬರೋ ಪಾತ್ರಧಾರಿನ ಹೇಳಿಬಿಟ್ಟು ಅವ್ರದ್ದು ಶಾರ್ಟಾಗಿ ಹೇಳಿಬಿಟ್ಟು ಸ್ಟಾಪ್ ಮಾಡ್ತೀನಿ ಇವತ್ತು. ವಂಶವೃಕ್ಷ, ಭಗವಾನ್ ವಿಷ್ಣು ಅವರಿಂದ ಉತ್ಪನ್ನವಾಗಿದ್ದು ಬ್ರಹ್ಮ, ಬ್ರಹ್ಮದಿಂದ ಅತ್ರಿಯಿಂದ ಉತ್ಪನ್ನವಾಗಿದ್ದು ಚಂದ್ರಮ, ಚಂದ್ರಮದಿಂದ ಬುದ್ಧ, ಬುದ್ಧದಿಂದ ಈಳಾನಂದನೆಯಿಂದ ಉತ್ಪನ್ನವಾಗಿದ್ದು ಪುರೂರ್ವದಿಂದ ಆಯುವಿಂದ ರಾಜ ನಹುಷದಿಂದ ಉತ್ಪನ್ನವಾಗಿದ್ದು ಯಯಾತಿಯಿಂದ ಪುರುವಿಂದ ರಾಜ ಭರತದಿಂದ ಉತ್ಪನ್ನವಾಗಿದ್ದು ರಾಜ ಕುರುವಿಂದ ರಾಜ ಶಾಂತನು ಹಸ್ತಿನಾಪುರದ ರಾಜ ಶಾಂತನುವಿಂದ ಸ್ಟಾರ್ಟ್ ಆಗುತ್ತೆ ಮಹಾಭಾರತದ ಕತೆ. ಅವರಿಗೆ ಇಬ್ಬರು ಹೆಂಡತಿಯರು, ಗಂಗಾದೇವಿ ಮತ್ತು ಎರಡನೇ ಹೆಂಡತಿ ಸತ್ಯವತಿ. ಗಂಗಾದೇವಿಗೆ 8 ಜನ ಮಕ್ಕಳಿರ್ತಾರೆ. ಉಳಿದಿರೋದು ಅದರಲ್ಲಿ ಒಬ್ಬರೇ ದೇವವ್ರತ. ಅವ್ರದ್ದು ಇನ್ನೊಂದು ಹೆಸರು ಭೀಷ್ಮ ಅಂತ ಅವ್ರಿಗೆ ಹೆಸರು ಬರೋದಕ್ಕೂ ಕಾರಣ ಇದೆ, ಅದು ಮುಂದೆ ಕಥೆಯಲ್ಲಿ ಹೋಗ್ತಾ ಹೇಳ್ತೀನಿ. ಸತ್ಯವತಿ ಎರಡನೇ ಹೆಂಡತಿ, ಅವರಿಗೆ 2 ಜನ ಮಕ್ಕಳು. ಚಿತ್ರಾಂಗತ ಮೊದಲನೇ ಮಗ, ಅವರು ಅವರ ಯುವ ವಯಸ್ಸಿನಲ್ಲೇ ನಿಧನರಾಗ್ತಾರೆ. ಎರಡನೇ ಮಗ ವಿಚಿತ್ರವೀರ್ಯ ಅವರು ಮದುವೆ ಆಗಿರೋದು ಇಬ್ಬರನ್ನ, ಕಾಶಿ ರಾಜಕುಮಾರಿನ. ಇಬ್ಬರೂ ಅಕ್ಕ ತಂಗಿರು, ಕಾಶಿಯ ರಾಜಕುಮಾರಿಯರು, ಅಂಬಿಕಾ ಮತ್ತು ಅಂಬಿಕಾ ಅವರ ಮಗ ಧೃತರಾಷ್ಟ್ರ. ಅವರ ಮದುವೆ ಆಗಿರೋದು ಗಾಂಧಾರ ರಾಜ್ಯದ ರಾಜಕುಮಾರಿ ಗಾಂಧಾರಿನ. ಗಾಂಧಾರಿಗೆ ಶಿವನ ತಪಸ್ಸು ಮಾಡಿರೋದ್ರಿಂದ ಶಿವನಿಂದ ವರ ಸಿಕ್ಕಿರತ್ತೆ. 100 ಜನ ಮಕ್ಕಳು, ಅದರ ಜೊತೆ ಒಂದು ಹೆಣ್ಣು ಮಗು ದುಶ್ಶಲ. 101 ಜನ ಮಕ್ಕಳು ಹುಟ್ಟುತ್ತಾರೆ ಅಂತ ವರ ಸಿಕ್ಕಿರತ್ತೆ. ಮೊದಲನೇ ಮಗ ಅವ್ರಿಗೆ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ದುರ್ಯೋಧನ, ಎರಡನೇ ಮಗ ದುಶ್ಯಾಸನ, ಮೂರನೇ ಮಗ ವಿಕರ್ಣ. ಹೀಗೆ ಲಾಸ್ಟ್ ಹುಟ್ಟಿರೋ ಮಗಳು ದುಶ್ಶಲ ಮದುವೆ ಆಗೋದು ಜಯದ್ರಥನ. ಇದು ಧೃತರಾಷ್ಟ್ರ ಅವರ ಕತೆ. ಇನ್ನು ಅಂಬಾಲಿಕಾ ಅವರಿಗೆ ಹುಟ್ಟಿರೋ ಮಗ ಪಾಂಡು ರಾಜ. ಅವ್ರ ಮದುವೆ ಆಗೋದು ಕುಂತಿ ಭೋಜದ ರಾಜಕುಮಾರಿ ಕುಂತಿನ. ಇನ್ನೊಬ್ಬರು ಎರಡನೇ ಹೆಂಡತಿ ಇರ್ತಾರೆ, ಅವರು ಮಧುರ ರಾಜ್ಯದ ಮಾಧುರಿನ ಮದುವೆ ಆಗ್ತಾರೆ. 2 ಹೆಂಡತಿಯರು ಅವ್ರಿಗೆ. ಕುಂತಿಗೆ ಮದುವೆಗೆ ಮುಂಚೆನೆ ದುರ್ವಾಸ ಅನ್ನೋ ಮುನಿಯಿಂದ ವರ ಸಿಕ್ಕಿರತ್ತೆ. ಒಂದು ಮಂತ್ರ ಕೊಡ್ತಾರೆ. ಆ ಮಂತ್ರ ಹೇಳಿ ಯಾವ ದೇವರನ್ನ ಆಹ್ವಾನಿಸ್ತಾರೋ ಆ ದೇವರಿಂದ ಮಕ್ಕಳನ್ನ ಪಡಿಬಹುದು. ಸೊ ಮದುವೆಗೆ ಮುಂಚೆನೇ ಕುಂತಿಗೆ ಗೊತ್ತಿಲ್ಲದೇ ಅವರು ಸೂರ್ಯದೇವನ್ನ ಆಹ್ವಾನಿಸಿ ಅವರಿಂದ ಮಗನ ಪಡೆದಿರ್ತಾರೆ. ಕರ್ಣ ಫೇಸ್ ಮಾಡೋದಕ್ಕೆ ಆಗದೇ ಕರ್ಣನ ನೀರಲ್ಲಿ ಬಿಡ್ತಾರೆ. ಇದು ಮದುವೆಗೆ ಮುಂಚೆ ಆಗಿರೋ ಕತೆ. ಮದುವೆ ಆದಮೇಲೆ ಕುಂತಿ ಮತ್ತು ಮಾಧುರಿ ಅವರಿಗೆ, ಕುಂತಿಗೆ 3 ಜನ ಮಕ್ಕಳು, ಮಾಧುರಿಗೆ 2 ಮಕ್ಕಳು. ಕುಂತಿಯ ಮಕ್ಕಳು ಬಂದ್ಬಿಟ್ಟು 3 ಜನ. ಮೊದಲನೇ ಮಗ ಧರ್ಮರಾಯನ ಆಹ್ವಾನಿಸಿ ಪಡೆದಿರೋ ಮಗ ಯುಧಿಷ್ಠಿರ. ಎರಡನೇ ಮಗ ಪವನಪುತ್ರನ ಆಹ್ವಾನಿಸಿ ಪಡೆದಿರೋ ಮಗ ಭೀಮ. ಮೂರನೇ ಮಗ ಅರ್ಜುನ, ಇಂದ್ರದೇವರಿಂದ ಪಡೆದಿರೋ ಮಗ. ಮಾಧುರಿಗೆ ಈ ಮಂತ್ರ ಹೇಳಿಕೊಟ್ಟು ಅವರು ಆಹ್ವಾನಿಸಿದ್ದು ಅಶ್ವಿನಿ ಕುಮಾರರನ್ನು. ಅವರೂ ಅವಳಿ ಜವಳಿ, ಇವ್ರಿಗೆ ಹುಟ್ಟಿರೋ ಮಕ್ಕಳು ಅವಳಿ ಜವಳಿ, ನಕುಲ ಸಹದೇವ. ಇದು ಬಂದ್ಬಿಟ್ಟು ಪಾಂಡುರಾಜನ ಮಕ್ಕಳು 5 ಜನ. ಇವ್ರ ಮದುವೆ ಆಗೋದು ದ್ರೌಪದಿನ.
ಅರ್ಜುನ ಮತ್ತೆ ಮದುವೆ ಆಗೋದು ಸುಭದ್ರನ. ಸೊ ಸುಭದ್ರ ಕತೆ ಹೇಳೋದಕ್ಕೆ ಮುಂಚೆ ಇನ್ನೊಂದು ಶಾರ್ಟಾಗಿ ಹೇಳ್ತೀನಿ. ಮಹಾಭಾರತದಲ್ಲಿ ಬರೋ ಪಾತ್ರ ದ್ರೋಣಾಚಾರ್ಯರು ಹುಟ್ಟಿರೋದು ಭಾರದ್ವಾಜ ಮುನಿಗೆ. ಭಾರದ್ವಾಜ ಅವರಿಗೆ ದ್ರೋಣಾಚಾರ್ಯ ಹುಟ್ಟಿರೋದು ಮಣ್ಣಿನ ಪಾತ್ರೆಯಿಂದ, ಅವ್ರ ಜನ್ಮ ಆಗಿರೋದು ಮಣ್ಣಿನ ಪಾತ್ರೆಯಿಂದ. ಸೊ ದ್ರೋಣಾಚಾರ್ಯರ ಮದುವೆ ಆಗಿರೋದು ಕೃಪಿ ಮತ್ತು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ಕುಂತಿಯ ಅಣ್ಣ ಬಂದ್ಬಿಟ್ಟು ವಾಸುದೇವ ಮದುವೆ ಆಗಿರೋದು ದೇವಕಿಯವರು ಕಂಸನ ತಂಗಿ. ಮದುವೆ ಆಗ್ತಿದ್ದಂಗೆ ಆಕಾಶವಾಣಿ ಕೇಳಿಸುತ್ತೆ, ದೇವಕಿಗೆ ಹುಟ್ಟೋ 7ನೇ ಮಗುವಿಂದ ಕಂಸನ ವಧೆ ಆಗುತ್ತೆ ಅಂತ. ಅದು ಕೇಳಿದ ತಕ್ಷಣ ಕಂಸನು ದೇವಕಿ ಮತ್ತು ವಾಸುದೇವರ ಅವರನ್ನು ಬಂದಿ ಮಾಡ್ತಾರೆ. ಅವ್ರಿಗೆ ಮಕ್ಕಳು ಹುಟ್ಟುತ್ತೆ, 1ನೇ ಮಗು ಹುಟ್ಟುತ್ತೆ, 2ನೇ ಮಗು ಹುಟ್ಟುತ್ತೆ, 6 ಮಕ್ಕಳು ಹುಟ್ಟಿರೋ ಮಕ್ಕಳು ಎಲ್ಲರೂ ಸಾಯಿಸ್ತಾರೆ ಕಂಸ. ಸೊ 7ನೇ ಮಗು ಇನ್ನು ಹೊಟ್ಟೆನಲ್ಲೇ ಇರುತ್ತೆ, ದೇವಕಿಯವರ ಹೊಟ್ಟೆನಲ್ಲೇ ಇರುತ್ತೆ 7ನೇ ಮಗು. ಅದನ್ನು ದೇವರೇನೆ ಟ್ರಾನ್ಸ್ಫರ್ ಮಾಡ್ತಾರೆ. ರೋಹಿಣಿ, ವಾಸುದೇವರ 2ನೇ ಹೆಂಡತಿ ರೋಹಿಣಿಯ ಹೊಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಮಗುನೇ ಬಲರಾಮ. ಸೊ 8ನೇ ಮಗು ಕೃಷ್ಣನ ಜನ್ಮ ಆಗಿದ ತಕ್ಷಣ ಮಧ್ಯರಾತ್ರಿ ಆಗಿರುತ್ತೆ, ಮಳೆ ಬರ್ತಾ ಇರುತ್ತೆ ಜೋರಾಗಿ. ವಾಸುದೇವರು ಯಮುನಾ ನದಿ ದಾಟಿ ಅವರ ಮಿತ್ರರಾಗಿರುವಂತಹ ನಂದ, ಅವರ ಹೆಂಡತಿ ಯಶೋಧ, ಅವ್ರ ಹತ್ರ ಅವರಿಗೆ ಹೆಣ್ಮಗು ಆಗಿರುತ್ತೆ. ಅದೇ ಸಮಯದಲ್ಲಿ ಆ ಹೆಣ್ಮಗುನ ಇವ್ರು ತಗೊಂಡು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಗಂಡು ಮಗುಗೆ ನಂದ ಮತ್ತು ಯಶೋಧ ಅವ್ರ ಹತ್ರ ಕೊಡ್ತಾರೆ. ಸೊ ಹೆಣ್ಣು ಮಗುನ ನೋಡಿಬಿಟ್ಟು ಕಂಸ ಸಾಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಹೆಣ್ಣು ಮಗು ದುರ್ಗೆಯಾಗಿ ಪರಿವರ್ತನೆ ಆಗಿ ಮಾಯೆ ಆಗ್ತಾರೆ. ಅವರ ಹೆಸರುನೇ ಸುಭದ್ರ, ಕೃಷ್ಣನ ತಂಗಿ. ಪಾಂಡವರು ಮದುವೆ ಆಗಿದ್ದು ದ್ರೌಪದಿಗೆ. ಪಾಂಚಾಳ ರಾಜ್ಯದ ರಾಜಕುಮಾರಿ ದ್ರೌಪದಿ, ಅವ್ರ ಜೊತೆ ಮದುವೆ ಆಗುತ್ತೆ. ಪಾಂಡವ್ರ ಜೊತೆ 5 ಜನ ಮಕ್ಕಳಿರ್ತಾರೆ, ಒಬ್ಬೊಬ್ಬರಿಂದ ಒಂದೊಂದು ಮಗ. ಪ್ರತಿವಿಂಧ್ಯ 5 ಜನ ಮಕ್ಕಳ ಹೆಸರು: ಸುತ್ಸೋಮ, ಶತಾನಿಕ, ಶೂತಸೇನ, ಶುತ್ಕರ್ಮ. 5 ಜನ ಮಕ್ಕಳು ದ್ರೌಪದಿಯ ಮಕ್ಕಳು. ಅರ್ಜುನ ಮತ್ತು ಸುಭದ್ರನಿಗೆ ಹುಟ್ಟಿರೋ ಮಗನ ಹೆಸರು ಅಭಿಮನ್ಯು ಮದುವೆ ಆಗೋದು ಉತ್ತರ ಮತ್ತು ಅಭಿಮನ್ಯುಗೆ ಹುಟ್ಟೋ ಮಗನ ಹೆಸರು ಪರೀಕ್ಷಿತ ಮಹಾರಾಜನಿಂದ ಸ್ಟಾಪ್ ಆಗುತ್ತೆ ಮಹಾಭಾರತದ ಕತೆ. ನಾನು ಹೇಳಿರೋದು ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ತಪ್ಪಾದರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.